ಕಣ್ಣು ಹರಿಯುವ ತನಕ ಭಾರತೀಯ ಏನು ನಮ್ಮ ದಿಲ್ಲಿಯಲ್ಲಿ ಇರುವುದು ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೃಷಿ ಸಂಶೋಧನಾ ಕೇಂದ್ರ. ಯಾಕಂದ್ರೆ ಕಳೆದ ವರ್ಷ ಜೂನ್ ಇದೇ ಲೋಗಾನಂದ್ ಸಾಹೇಬರು ಮತ್ತೆ ನಾವು ಬಂದು ಒಂದು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಸೊ ಈ ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಅಡೆತಡೆಗಳು ಬರ್ತಾವೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ನೂರಾರು ಸಮಸ್ಯೆಗಳು ಬಂದ್ರು, ಆದ್ರೂ ಲೋಗಾನಂದ್ ಅವರು ಇದನ್ನ ಏನಾದ್ರೂ ಮಾಡಿ ಯಶಸ್ವಿಗೊಳಿಸಬೇಕನ್ನೋದು ಅವರು ಒಂದು ಅಚಲವಾದ ಮನಸ್ಸಿನಿಂದ ಇವತ್ತಿನ ದಿನ ಇದು ಕಾರ್ಯಗತ ಆಯಿತು. ಸೊ ಇಲ್ಲಿ ನಮ್ಮ ಇಲಾಖೆಗೆ ಬಂದ್ರೆ ನಮ್ಮಲ್ಲಿ 108 ಸಮಸ್ಯೆಗಳು, ಅವರಲ್ಲಿ 108 ಸಮಸ್ಯೆಗಳು. ಈ ಎಲ್ಲ ಸಮಸ್ಯೆಗಳನ್ನ ನಮ್ಮ ನಿರ್ದೇಶಕರು ನಿವಾರಿಸಿ ಕೊಟ್ಬಿಟ್ಟು ಇವತ್ತಿನ ದಿನ ನಿಮ್ಮ ಗ್ರಾಮದಲ್ಲಿ ಒಂದು ಯಶಸ್ವಿ ಆಗಲಿ ಅನ್ನೋದು ಆಶಿಸಿದ್ದಾರೆ. ಸೊ ಇದರ ಪ್ರಯೋಜನ ನಿಮ್ಗಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಏನಪ್ಪ ಅಂದ್ರೆ ರೈತ ಮಹಿಳೆಯರು, ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ನಾನು ನನ್ನ ಕಳೆದ 30 ವರ್ಷ ಸರ್ಕಾರಿ ಸೇವೆಯಲ್ಲಿ ನನಗೊಂದು ಅನುಭವಗಳನ್ನ ಅನುಷ್ಠಾನ ಮಾಡ್ತಾನೆ ಬಂದಿದ್ದೀನಿ ಇಲಾಖೆ ಮಟ್ಟದಲ್ಲಿ. ಸೊ ಅಲ್ಲಿ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋದಾಗ ನಮ್ಮ ರಿಕವರಿ ಅನ್ನೋದು ಪಾಯಿಂಟ್ ನೋಡಿದಾಗ ಮಹಿಳೆಯರೇ ಹೆಚ್ಚು ರಿಕವರಿ ಅಂದ್ರೆ ವಾಪಸ್ ಕಟ್ಟಿರ್ತಕ್ಕಂಥದ್ದು, ಬೆಳಕಿಗೆ ಬಂದಿರತಕ್ಕಂಥದ್ದು. ನಾನು ಲೋಗಾನಂದ್ ಸಾಹೇಬರಿಗೆ ಹೇಳಿದೆ, ಸರ್ ನೀವು ಏನೇನ್ ಮಾಡಬೇಕಾದ್ರೂ ಕೂಡ ಅವರಿಗೆ ಮಹಿಳೆಯರಲ್ಲಿ ಒಂದು ಸ್ವಾಭಿಮಾನ ಅನ್ನೋದು ಇದೆ, ನಿಮ್ಮಲ್ಲೆಲ್ಲ ಸ್ವಾಭಿಮಾನ ಇದೆ. ನಾನು ನೋಡಿದ್ದೀನಿ ಬಹಳಷ್ಟು ಜನನ. ಆ ಸ್ವಾಭಿಮಾನಕ್ಕೆ ನಿಮಗೆ ಧಕ್ಕೆ ಬಂದ್ರೆ ನೀವು ಯಾರಿಗೂ ತಡೆಯೋರಲ್ಲ. ಆ ರೀತಿಯಲ್ಲಿ ನೀವು ಇನ್ನೊಬ್ಬರ ಋಣದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಹೌದಲ್ವಾ? ಸೊ ಇತ್ತು. ಸೊ ಇಲ್ಲಿ ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ರೆ ನಮಗೆ ಸಾಕಷ್ಟು ಅನುಭವಗಳಾಗಿದೆ. ಇದೇ SCP TSP ಸಕ್ಸಸ್ ಸ್ಟೋರಿ ಕೂಡ ಇದಾವೆ. ಒಂದು ನೀವು ನಿಮ್ಗೆ ನಮ್ಮ ನೋಡಿದಿರೋ ಇಲ್ಲ ಗೊತ್ತಿಲ್ಲ ನನಗಂತೂ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾದಾಗ ನಮ್ಮ ತುಮಕೂರು ಹಾಸನ ಜಿಲ್ಲೆದು ಒಂದು ಸಕ್ಸಸ್ ಸ್ಟೋರಿ ಮಾಡಿದ್ದೆ ನಾನು. ಅದು ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಂದು ಅದು ಸರ್ಕ್ಯುಲೇಟ್ ಆಯಿತು. ಒಬ್ಬ ಮಹಿಳೆ ಬರೇ ಸರ್ಕಾರದಲ್ಲೇ ಬರೇ 5,000 ರೂಪಾಯಿ ಸಹಾಯಧನ ತಗೊಂಡು ಅವಳು ಎಷ್ಟು ಮುಂದುವರೆದು ಅನ್ನೋದು ಒಂದು ಸಕ್ಸಸ್ ಸ್ಟೋರಿ ಮಾಡಿದ್ವಿ. ಅದು ನಿಮ್ಮಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮನೆ ಬೆಳಕು ಅಂತ ಒಂದು ಸ್ಕೀಮ್ ಇತ್ತು. ಸೊ ಈ ಇದೆಯಲ್ಲ ಗೊತ್ತಿಲ್ಲ ನನಗೆ. ಆ ಸ್ಕೀಮ್ ಅಲ್ಲಿ ಆ ಮಹಿಳೆ ತಗೊಂಡಿದ್ದ ಬರೀ 5,000 ರೂಪಾಯಿದಿಂದ ಅವರು ಇವತ್ತಿನ ನೀವು ನೋಡಬಹುದು. ಬೇಕಾದ್ರೆ ಒಂದು ಒಳಲ್ಕೆರೆ ಅಂತ ಗ್ರಾಮ, ಅರಸೀಕೆರೆ ತಾಲೂಕಲ್ಲಿ ಒಳಲ್ಕೆರೆ ಅಂತ ಗ್ರಾಮ, ಜಯಮ್ಮ ರಂಗಯ್ಯ ಅಂತ ಕುಟುಂಬ. ಆ ಸಕ್ಸಸ್ ಸ್ಟೋರಿ ನೋಡಿದ್ರೆ ಇನ್ನು ಯಾರಿಗೂ ನೋಡೋದು ಬೇಕಾಗಿಲ್ಲ ನೀವು. ಸೊ ಇವತ್ತಿನ ದಿನ ಅವರಿಗೆ 1 ಇಂಚು ಜಮೀನು ಇಲ್ಲದೆ ಇವತ್ತು 5 ಎಕರೆ ಜಮೀನು ಇಟ್ಕೊಂಡಿದ್ದಾರೆ. ಇವತ್ತು 8 ಹಸು ಇಟ್ಕೊಂಡು ಆಮೇಲೆ ಒಂದು 50 ಕುರಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ಬೇಕದನ್ನ, ಅಷ್ಟು ಸಂತೋಷ ಆಗ್ತದೆ. ಸೊ ಅದೇ ರೀತಿ ಆ ದಾರಿಯಲ್ಲಿ ನೀವು ಕೂಡ ಸಾಕ್ತೀರ ಅನ್ನೋದು ನಮ್ದು ಒಂದು ಭಾವನೆ. ನೀವು ಕೂಡ ಸಕ್ಸಸ್ ಆಗ್ತೀರಂತ ನಾನು ಬಯಸಿದ್ದೇನೆ. ಇಲ್ಲಿ ನಾವು ಈ ಕಳೆದ ಇದೇ ನಮ್ಮ ಸಮುದಾಯದಲ್ಲಿ ಏನಾಗುತ್ತೆ ಅಂದ್ರೆ, ನಮಗೆ ತಾಳ್ಮೆಯಿಂದ ಇದ್ದು ನಾವು ಲಾಭ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನಮ್ಗೆ ಇನ್ಸ್ಟೆಂಟ್ ಆಗಿ ನಮಗೆ ಇವತ್ತು ಬಂದ ತಕ್ಷಣ ಸಾಯಂಕಾಲಕ್ಕೆ ಲಾಭ ಹೆಚ್ಚು ಬರುತ್ತೆ ಅನ್ನೋದು ನೋಡ್ತಕ್ಕಂಥ ನಮ್ದು ಇದು ಮನಸ್ಸು. ಸೊ ಇಂಥ ಮನಸ್ಸಿದ್ದಾಗ ನಾವು ಇನ್ಸ್ಟೆಂಟ್ ಆಗಿ ದುಡ್ಡು ನೋಡೋದು ಯಾವುದು ಅಂದ್ರೆ ಈ ಕುರಿ ಸಾಕಾಣಿಕೆ. ಈ ಕುರಿ ಸಾಕಾಣಿಕೆಯಲ್ಲಿ ನಾನು ನಿಮ್ಮ ಊರಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನಿಮ್ಮ ಸುತ್ತಮುತ್ತ ಹಳ್ಳಿಯವರು ಬಂದಿದ್ರು, ನನ್ನ ಹತ್ರ ಬಂದಿದ್ರು ತುಮಕೂರಿಗೆ. ಸರ್ ನೀವು ಕೊಡಿಸಿದ್ರಂತೆ ಕುರಿ ಅಂತ. ನಾನ್ ಕೊಡಿಸಿಲ್ಲಪ್ಪ, ನಾವು ಜಸ್ಟ್ ಟೆಕ್ನಿಕಲ್ ಗೈಡೆನ್ಸ್ ಕೊಟ್ಟಿರೋದು IAS ಹಿರಿಯಳ್ಳಿಯವರು ಕೊಟ್ಟಿರೋದು. ಅವ್ರದ್ದು ಅಲ್ಲ ಎಲ್ಲಿ ಸಿಗ್ತಾವಂತ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮಲ್ಲಿ ನೂರಾರು ಕಂಪ್ಲೇಂಟ್ ಮಾಡ್ಬಿಡ್ತೀರಿ, ಇಷ್ಟೊತ್ತಿಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಅಂದ್ರೆ ನೀವೆಲ್ಲ ಸುಮ್ಮನೆ ಹೇಗಿದೆ ಅಂದ್ರೆ ನಿಮ್ಗೆಲ್ಲ ಸಂತೋಷ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಬಂದಿದ್ದೀರಲ್ಲ ಹಂಗೆ ಹೋಗ್ತಾ ಹಂಗೆ ತಿಂಡಿ ಹಿಡ್ಕೊಂಡು ಹೋಗೋದು, ಈ ತರ ಮೇವನ್ನ ಬರ್ಬೇಕಾದ್ರೆ ಕಿತ್ಕೊಂಡ್ಬರೋದು. ನಾವೇನು ಈ ಭೂಸ ಕೊಟ್ಟು ನಿಮ್ಗೆ ಶಕ್ತಿ ಇರಲ್ಲ ಪಾಪ, ನಿಮ್ದು ಆರ್ಥಿಕ ಸ್ಥಿತಿ ಆ ತರ ಇರೋದ್ರಿಂದನೇ ಇದೆಲ್ಲ ನಾವು ಪ್ಲಾನ್ ಮಾಡಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿದ್ದೀವಿ. ಇದೇನಾದ್ರೂ ಸಕ್ಸಸ್ ಆದ್ರೆ ನಮ್ಮ ಡೈರೆಕ್ಟರ್ ಸಾಹೇಬ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಇದನ್ನ ಎಂಟೈರ್ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಸಂಸ್ಥೆಗಳಿದಾವೋ ಎಲ್ಲ ಕಡೆನೂ ಅದನ್ನು ಮಾಡಿಸ್ಬೋದು. ಸೊ ಇದು ಸಕ್ಸಸ್ ಆಗ್ಬೇಕು. ಈ ಸಕ್ಸಸ್ ಮಾಡಿಸೋದು
ನಿಮ್ಮ ಕೈನಲ್ಲಿ ಇದೆ. ಹೌದಲ್ವಾ? ಇದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಮಾಡ್ತಿರೋ ಅದು ನಿಮ್ಮ ಕೈನಲ್ಲಿದೆ. ನನ್ನ ಆಸೆ ಎಲ್ಲರೂ ನೀವೆಲ್ಲ ಮುಗ್ಧರಿದ್ದೀರಿ. ನಾವೆಲ್ಲ ಏನು ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಅಲ್ಪತೃಪ್ತರು. ನನಗೇನೋ ಒಂದು ಸಿಕ್ಕಿದೆಯಪ್ಪ, ಇದರಲ್ಲೇ ಒಂದು ಒಳ್ಳೇದು ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇದೆ, ಹಂಬಲ ಇದೆ. ಸೊ ಇದು ಸಕ್ಸಸ್ ಆಗ್ತೀರ ಅಂತ ನಾನು ಬಯಸಿದ್ದೇನೆ. ಇದರ ಜೊತೆಗೆ ನಿಮಗೆ ಮುಂದೆ ಇದು ಯಾವುದೇ ಒಂದು ಕಾಯಿಲೆಗೆ ಈಡಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ವ್ಯಾಕ್ಸಿನೇಷನ್ ಮತ್ತು ಡಿವರ್ಮಿಂಗ್ ಇವತ್ತೇ ಮಾಡಿಸ್ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ 2 ವರ್ಷ ಹಿಂದೆನೆ ಈ ಒಂದು ನಮ್ಮ ಸುಂತೆಗುಂಟೆ ಗ್ರಾಮದಲ್ಲಿ ನಾವು ಈ ಒಂದು SC ಕಾರ್ಯಕ್ರಮದಲ್ಲಿ ಈ ಒಂದು ಕುರಿ ಮರಿಗಳನ್ನ ವಿಸ್ತರಣೆ ಮಾಡಬೇಕಂತ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡು ನಮ್ಮ ವೇಣು ಅವರು ಈ ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ. ತರಬೇತಿ ಕಾರ್ಯಕ್ರಮ ತರ ನನಗೆ ಇನ್ನೂ ನೆನಪಿದೆ. ನಮ್ಮ ನಾಗೇಶ್ ಸಾಹೇಬರು ಬಂದು ನಿಮಗೆಲ್ಲ ಯಾವ ತರ ಕುರಿಯನ್ನು ಸಾಕಬೇಕು, ನಾಳೆ ಈ ಕಾರ್ಯಕ್ರಮ ಬಂದ ಮೇಲೆ ಅದನ್ನ ನೀವು ಯಾವ ತರ ಫಲಾನುಭವಿಗಳು ಅದನ್ನು ಉಪಯೋಗಿಸಬೇಕಂತ ಹೇಳಿದರು. ಸಾಹೇಬರಿಗೆ ನಾವು ಅದನ್ನ ಧನ್ಯವಾದಗಳನ್ನ ಹೇಳ್ಬೇಕು ನಿಮ್ಮ ಚಪ್ಪಾಳೆ ಮುಖಾಂತರ. ಯಾಕೆಂದ್ರೆ ತುಂಬಾ ಎಷ್ಟೋ ಕಷ್ಟಗಳು ದಾಟಿ ಬಂದಿದ್ದೀವಿ. ಮೊದಲನೇದಾಗಿ ನಮ್ದೊಂದು ತೋಟಗಾರಿಕೆ ಸಂಶೋಧನೆ ಸಂಸ್ಥೆ ಆಗಿದ್ದು ಕೂಡ ನಾವು ಈ ಒಂದು ಕುರಿ ಹೈನುಗಾರಿಕೆ ಇದರಲ್ಲಿ ನಾವು ಇದನ್ನು ಕೊಡ್ಬೇಕಂದ್ರೆ ಎಷ್ಟೋ ಪ್ರಶ್ನೆಗಳು ಬಂದೇ ಬರುತ್ತೆ. ಅದನ್ನೆಲ್ಲ ಅವ್ರ ಬಗೆಹರಿಸಿ ಇಲ್ಲ ಮಾಡಲೇಬೇಕು. ನಮ್ಮ ಹತ್ರ ಏನೋ ಇದೆ, ಅಫ್ಕೋರ್ಸ್ ನಮ್ಮ IHR ಅಲ್ಲಿ ಕೂಡ ಸಾಕಷ್ಟು ನಮ್ಮಲ್ಲಿ ಸಾವಯವ ಗೊಬ್ಬರಗಳಿದಾವೆ, ಬೀಜಗಳಿದಾವೆ. ಇದ್ರೂ ಈ ತರ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಜಮೀನು ಇಲ್ಲದೆ ಇರ್ಬೋದು. ಆಮೇಲೆ ನಿಮ್ಮಲ್ಲಿ ಏನು ಬೇಡಿಕೆ ಇದೆ, ನೀವು ಕುರಿ ಸಾಕಣೆ ಮಾಡ್ಕೊಳ್ತೀರಲ್ಲ, ಮೇಕೆ ಸಾಕಣೆ ಮಾಡ್ಕೊಳ್ತೀರ, ನಿಮ್ಮ ಬೇಡಿಕೆ ಏನೋ ಅದಕ್ಕೆ ತಕ್ಕಂತವಾಗಿ ನಮ್ಮ ತಂತ್ರಜ್ಞಾನಗಳನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಅದನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ನಮಗೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ಇದೆ. ಅವರು ಒಂದು ವಾರ ಕಾಲ ನಮ್ಮ ಹಾರ್ಟಿಕಲ್ಚರ್ ನಮ್ಮ IHR ಅಲ್ಲಿ ಇದ್ದು ಸಾಕಷ್ಟು ಯಾವ ತರ ಇವಾಗ ನಿಮಗೆ ಇದು ಕೊಡ್ತಾ ಇದೀವಿ, ಅದೇ ತರ ಬೇರೆ ಬೇರೆ ರಾಜ್ಯದಲ್ಲಿ ಇರೋ ರೈತರಿಗೆ ಬೀಜ, ಅವ್ರು ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ ಇರೋ ಸಸಿಗಳು, ಆಮೇಲೆ ಇದು ಪಾಲಿ ಹೌಸ್ ಎಲ್ಲ ನೋಡ್ತೀರಲ್ಲ ನೀವು, ಅದೆಲ್ಲ ಕೂಡ ಅವ್ರು ನೋಡ್ಕೊಳ್ತಿರ್ತಾರೆ. ಸೊ ಅವರು ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದವರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀನಿ ಅಂತ ಬಂದರು. ಅವರು ಕೂಡ ನಮ್ಮ ಕೇಳಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕಾಲ ಅವ್ರು ಹೇಳಿದ್ರು ನೋಡಿ, ಎಷ್ಟು ಸ್ಪಷ್ಟವಾಗಿ ಅವರೊಂದು ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇದು ಕರೆಕ್ಟ್ ಟೈಮಲ್ಲಿ ಕೊಟ್ಟಿದ್ದೀವಿ ಸರ್ ಅಂದ್ರೆ. ಬೆಳಗ್ಗೆ ಕಾರಲ್ಲಿ ಬರೋವಾಗ ಮಾತಾಡ್ಕೊಂಡು ಬಂದಿನಿ, ಕರೆಕ್ಟ್ ಆಗಿ ನೀವು 3 ತಿಂಗಳ ಕಾಲ ಇದನ್ನು ಬೆಳೆಸಿದ್ರೆ ನಿಮಗೆ ಉಗಾದಿ ಬರ್ತದೆ, ಆಮೇಲೆ ಏನಾದ್ರು ಮುಸ್ಲಿಂ ಫಂಕ್ಷನ್ ಬರ್ತದೆ, ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಹಂಗಾಗಿ ನೀವು ಯಾರು ಕೂಡ ಇದನ್ನ ಮಾರಾಟ ಮಾಡಬಾರ್ದು, ಬೆಳೆಸಬೇಕು. ಇಷ್ಟೊಂದು ಕಷ್ಟ ಬಿದ್ದು ದೊಡ್ಡ ದೊಡ್ಡ ಸಾಹೇಬರೆಲ್ಲ ಎಲ್ಲದೋ ಬಂದು ಕೊಟ್ಟಿದ್ದೀವಿ, ಸುಮ್ಮನೆ ಇವತ್ತು ಕೊಟ್ಟ ಮೇಲೆ ನಾಳೆ ಮಾರಾಟ ಮಾಡಬಾರ್ದು. ನೀವು ಇದನ್ನ ಬೆಳೆಸಬೇಕು. ನೀವು ಇಂಡಿ ಬೂಸ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ವ್ಯಾಕ್ಸಿನೇಷನ್ ಕೊಡ್ತಾರೆ. ನಮ್ಮ ಅವರು ಸಿಬ್ಬಂದಿ ವರ್ಗದೆಲ್ಲ ಬಂದಿದ್ದಾರೆ ನೋಡಿ, ಬೆಳಗ್ಗೆ ಅವ್ರು ಸಿಬ್ಬಂದಿ ವರ್ಗದೆಲ್ಲ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ 2 ಹಳ್ಳಿಗಳಿದೆ. ನಮ್ಮ ವೇಣು ಅವರು ಕೂಡ ಸಾಕಷ್ಟು ಇದಕ್ಕೆ ಹಿಂದೆ ಬಿದ್ದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಪೋರ್ಟ್ ತಗೊಂಡು ಈ ಊರವರೇ ಅವರ ಬ್ರದರ್ ಬಂದಿದ್ದಾರೆ. ತೂಕ ಬರ್ತದೆ ಹೆಣ್ಮರಿಗಳು, ಮತ್ತೆ ಅದು ಮರಿ ಆ ತರ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಬೇಗ ಅದು 3 ತಿಂಗಳ ಕಾಲದಲ್ಲಿ ಅದು ವೇಟ್ ಬರ್ತದೆ. ಮತ್ತೆ ಅದನ್ನ ಮಾರಾಟ ಮಾಡಿ ಮತ್ತೆ ಮರಿ ತಗೋಬೇಕು. ಆಮೇಲೆ ಏನು ಇವತ್ತು ಕೊಡ್ತೀವಿ ನಾಳೆ ಬಿಡ್ತೀವಿ ಅಂತ ಇಲ್ಲ, ಮತ್ತೆ ನಾವು ಬರ್ತೀವಿ. ನಾನು ಸೆಂದಿಲ್ ಸರ್ ಬರ್ತೀನಿ, ಆಮೇಲೆ ನಮ್ಮ ಆಫೀಸ್ ನಮ್ಮ ಸಚಿವರವರು ಸಾಕಷ್ಟು ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾವೆಲ್ಲ ಬಂದು ನೋಡ್ತೀವಿ. ನಿಮಗೆ ಒಬ್ಬರೊಬ್ಬರದು ಹೆಸರು, ನಿಮ್ಮ ಸಿಗ್ನೇಚರು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲಾನು ಕೂಡ ಜೆರಾಕ್ಸ್ ತಗೊಂಡಿವಿ ಅಂದ್ರೆ ನಾವು ನೋಡ್ತೀವಿ. ಚೆನ್ನಾಗಿ ಬೆಳೆಸಿ ಒಂದು 2 ಮರಿಯನ್ನು ನೀವು 20 ಮರಿ ಮಾಡಬೇಕು. ಒಬ್ಬೊಬ್ಬರು ಕೂಡ ನೀವು ಚೆನ್ನಾಗಿ ಬೆಳೆಸಿ ಮುಂದೆ ನಿಮ್ಮ ಜೀವನದಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು. ನಾಗೇಶ್ ಸಾಹೇಬ್ರಿಗೆ ಒಂದು ಕನಸು ಏನಂದ್ರೆ ಇಡೀ ದೇಶದಲ್ಲೇ, ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಇಲ್ಲ, ಇಡೀ ದೇಶದಲ್ಲೇ ಇದೊಂದು ಮಾಡಲ್ ಆಗಿ ಬರಬೇಕು, ನಾವು ಸಕ್ಸಸ್ ಸ್ಟೋರಿ ಮಾಡಿ ತೋರಿಸ್ಬೇಕಂತ ಇವತ್ತು ಮಾಡಿದ್ದಾರೆ. ಹಂಗಾಗಿ ನೀವು ಕೂಡ ಹಂಗಾಗಿ ಅವ್ರಿಗೆ ನನ್ನ ಧನ್ಯವಾದಗಳನ್ನ, ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಮ ಚಪ್ಪಾಳೆ ಮುಖಾಂತರ ಹೇಳ್ಬೇಕಂತ ನಾನು ಹೇಳ್ಕೊಡ್ತೀನಿ. ಇನ್ನ ಮತ್ತೆ ಪಾವಗಡದಲ್ಲಿ ಕೊಡ್ತಾ ಇದ್ದೀನಿ ಇನ್ನೊಂದು 50 ಜನಕ್ಕೆ. ಸೊ ಇದು ಮುಗಿದ ಮೇಲೆ ನಮ್ಮ ಡೈರೆಕ್ಟರ್ ನಾವೆಲ್ಲ ಪಾವಗಡಕ್ಕೆ ಹೋಗ್ತೀವಿ. ಸೊ ಎರಡಕ್ಕೂ ಕೂಡ ಅವರು ಎಲ್ಲೆಲ್ಲಿದ್ದೋ ಸಿಂಧನೂರು ಮತ್ತೆ ರಾಯಚೂರು, ಯಾದಗಿರಿ ಅಲ್ಲೆಲ್ಲ ಹುಡುಕಿ ಒಳ್ಳೆ ತಲೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ಒಂದು ಕಂಪ್ಲೇಂಟ್ ಬರಲ್ಲ, ಅಷ್ಟೊಂದು ಒಳ್ಳೆ ತಲೆ ಕೊಟ್ಟಿದ್ದಾರೆ. ಇವತ್ತು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಯಾರೋ ಹೇಳಿದ್ರಂತೆ, ಎಲ್ಲಪ್ಪ ಎಲ್ಲಿ ಸರ್ ಇದೆಲ್ಲ ತಗೊಂಡ್ ಬಂದಿರಿ ನಮಗೂ ಬೇಕಂತ. ಸೊ ಅಷ್ಟೊಂದು ಎಫರ್ಟ್ಸ್ ಹಾಕಿ ತಗೊಂಡ್ ಬಂದಿದ್ದಾರೆ. ಅದನ್ನ ಒಳ್ಳೆ ವಿಧವಾಗಿ ಮುಂದೆ ನೀವು ಅದನ್ನ ಸಾಕಿ ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡ್ಕೋಬೇಕಂತ, ಅದೊಂದೇ ನಮ್ದು ಬೇಕಾಗಿರೋದು. ನಾವು ಏನೇನೋ ಸಾರ್ ಅವರು ನಮ್ಮ ಸಚಿವರಿಗಿದಾಗ ಎಷ್ಟೋ ಬಿಸಿ, ಇನ್ನೊಂದು 2 ದಿವಸದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ, ಅಷ್ಟರಲ್ಲಿ ಸಾರ್ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿದೆ. ಬಟ್ ಒಂದು ಚಿಕ್ಕ ಹಳ್ಳಿಗೆ ಬಂದು ನಿಮ್ ಜೊತೆ ಅವರು ಭಾಗವಹಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿಮಗೆ ಅವರೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ನಿಮ್ಮ ಮುಖ್ಯ ಅವ್ರಿಗೆ ಗೊತ್ತಾಗಿದೆ ಅಂತ. ಸೊ ಆ ಒಂದು
ಮಾತಿಗೆ ನೀವು ಮತ್ತೆ ಬದಲಾವಣೆ ಕೊಡಬೇಕಂದ್ರೆ ನೀವು ಅವರಿಗೆ ಇದನ್ನೆಲ್ಲ ಸಾಕಿ ಒಳ್ಳೆ ಇದನ್ನ ಮಾಡಿ ತೋರಿಸ್ಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ಇದೊಂದು ನಿಮ್ಮ ಒಂದು ಜೀವನದಲ್ಲಿ ಡೆವಲಪ್ಮೆಂಟ್ಗೆ ಒಂದು ಮೊದಲನೇ ಹೆಜ್ಜೆ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರೂ डॉक्टर शर्मा, डॉक्टर संजय कुमार, डॉक्टर नागेश कुमार, डॉक्टर लोगानंदन, members of the Gram Panchayat, representative from KVK Hirehalli. सबसे पहले मैं आप सबको धन्यवाद देना चाहूंगा कि आप लोगों ने हमारे संस्थान को एक मौका दिया कि हम आपसे मिल पाए। आप हमारे एम्बेसडर हैं, आप हमारे अग्रणी किसान हैं जिन्होंने इस क्षेत्र के लिए छोटे जानवर जो जैसे भेड़ बकरी पालन, ये मॉडल है भारत सरकार के द्वारा कि जो भी एससी किसान है हमारे पूरे कार्य क्षेत्र में उनको हम किस तरह से सुदृढ़ बनाएं और साथ ही उनको ये देखें कि उनको जीविका के लिए हम क्या सुधार करें जिससे कि वो आगे बढ़ पाए और इससे उनको लाभ मिले, कृषि में लाभ मिले। यही हमारा ध्येय है और यही हमारा भारतीय बागवानी अनुसंधान संस्थान विसरकट्टा बेंगलुरु से हमारा प्रयास है। क्योंकि हम हॉर्टिकल्चर पे काम करते हैं तो सब्जियां हैं, फल है, सब्जी है, मशरूम है, ये इत्यादि हमारे प्रशिक्षण भी देते हैं, हम ट्रेनिंग भी कराते हैं, किसानों को सुदृढ़ भी बनाते हैं और टीएसपी, एसपी और एनएच प्रोग्राम के माध्यम से जो किसान हैं उनको हम सुदृढ़ भी बनाते हैं। और हमारा प्रयास रहता है कि आप जैसे लोग, आज हमने आपको ये मूल दिया है, मैं आशा करता हूं कि आप उनकी अच्छी देखभाल करेंगे, वैज्ञानिक ढंग से इनकी जो आज वैक्सीनेशन करवाई गई है ये बहुत ही अच्छी बात है कि डॉक्टर साहब ने हमें सहयोग दिया। साथ ही इनकी फीड भी हम दे रहे हैं जिससे कि इनकी अच्छी ग्रोथ हो सके और ये बहुत अच्छा प्रयास है कि आपने इनको एक कॉम्पिटिशन का भाव इनमें पैदा किया कि जो भी सबसे बढ़िया मुझे ये निकाल करेगा उसे हम पुरस्कृत करेंगे और हमारा प्रयास रहेगा कि हम आप मिलके आगे बढ़ें और अच्छे से इस प्रयास को ऐसे प्लान के अंतर्गत जो भी सहयोग है इसको बेचेंगे नहीं, आप एक प्रतिज्ञा लीजिए कि इसे आगे बढ़ाएंगे और इस व्यवहार से ही इस पूरे ग्राम का क्षेत्र हम चाहते हैं कि यहाँ पे बढ़ोतरी हो और आप आगे बढ़े। इसी शब्दों के साथ बहुत बहुत धन्यवाद।